ಆಗ್ಲೇ ಕೃಷ್ಣನ್ ಚೇಷ್ಟೆ ಊರಲ್ಲೆಲ್ಲ ಪ್ರಸಿದ್ಧಿ ಆಗ್ಬಿಟ್ಟಿತ್ತು. ಎಲ್ಲಾರ ಮನೆ ಹೆಣ್ಣು ಮಕ್ಕಳಿಗೂ ದಿನ ಬೆಳಗಾದ್ರೆ ಕೃಷ್ಣನ್ ಕಾಟ. ಯಾವ ಕಡೆಯಿಂದ ಬರ್ತಾನೋ, ಅವನು ಏನ್ ತಿಂದು ಹೋಗ್ಬಿಡ್ತಾನೋ, ಅವನು ತಿನ್ನೋದಕ್ಕಿಂತ ಹಾಳು ಮಾಡಿದ್ದು ಜಾಸ್ತಿ. ಈಗ ಬೆಕ್ಕಕ್ಕೆ ತಿನ್ನಿಸೋದು, ಮೇಕೆಗೆ ತಿನ್ನಿಸೋದು, ದಾರಿಲೆಲ್ಲ ಚೆಲ್ ಬಿಡೋದು. ಯಾಕೆಂದ್ರೆ ಕೃಷ್ಣ ಬಂದ ಅಂದ್ರೆ ಮನೆಯೊಳಗೆ ಸಕ್ಕರೆ ತುಪ್ಪ ಕಾಲುವೆ ಹರಿದು ಬಿಡ್ಬೇಕು. ಅದು ಲಕ್ಷ್ಮಿ ತಾಂಡವಾಡ್ತಿದ್ಲು. ಅದಕ್ಕೆ ಜನ ಏನಾದ್ರೂ ಮಾಡಿ ಕೃಷ್ಣನ್ ಚೇಷ್ಟೆ ಅವಾಯ್ಡ್ ಮಾಡಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಿದ್ರು. ಒಬ್ಳಿಗೆ ಏನ್ ಪ್ಲಾನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಕಡೆಗೆ ಅವಳು ಏನ್ ಮಾಡಿದ್ಲು, ಎಲ್ಲೋ ಹೋಗಿ ಒಂದೆರಡು ಸಣ್ಣ ಸಣ್ಣ ಬಾಳೆ ಕಂಬ ತಂದು, ಒಂದ್ 4 ಮಾವಿನ ಸೊಪ್ಪು ತಂದು, ಮನೆ ಮುಂದೆ 2 ಬಾಳೆ ಕಂಬ ಅಷ್ಟುದ್ದ ಮಾವಿನ ಸೊಪ್ಪು ಕಟ್ಬಿಟ್ಲು. ಕೃಷ್ಣ ಅವನು ಡೈಲಿ ಡ್ಯೂಟಿ ಬಂದ ಭಾರಿ ಡ್ಯೂಟಿ ಮಾಡುವಂತರ ಬೆಳಗ್ಗೆ ಬಂದ. ಅವನ್ ನೋಡಿ ಇವಳು ಅಂದ್ಲು, ಕೃಷ್ಣ ಇವತ್ತೊಂದ್ ದಿವಸ ಮಾತ್ರ ನಮ್ಮ ಮನೆಗೆ ಬರಬೇಡಪ್ಪ, ಇವತ್ತು ನಮ್ಮಲ್ಲಿ ಪೂಜೆ ಗೀಜೆ ಎಲ್ಲ ಕಾರ್ಯಕ್ರಮ ತುಂಬಾ ಇಟ್ಟು ಮಡಿಲೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದೀವಿ, ಆಚಾರ್ಗೆ ಹೇಳಿದೀವಿ, ಅವ್ರದ್ದು ಪೂಜೆ ಗೀಜೆ ಎಲ್ಲ ಆದ್ಮೇಲೆ ನೀ ಬಾ ಅಂತ ಅಂದ್ಲು. ಕೃಷ್ಣ ಅಂದ, ನೋಡು ಯಾರ ಮನೇಲಿ ಹಬ್ಬ ಮಾಡ್ಲಿ ತಿಥಿ ಮಾಡ್ಲಿ ನಾನ್ ಬರ್ಲೇಬೇಕಂದ. ನಾನ್ ಬರ್ದೆ ಹಬ್ಬನೂ ಆಗಲ್ಲ ತಿಥಿನೂ ಆಗಲ್ಲ ಅಂತ ನನ್ನನ್ನೇ ಬರಬೇಡ ಅಂತೀಯಲ್ಲ ನೀನು. ಕೃಷ್ಣ ಏನೋ ನೀನೇನ್ ಹೇಳ್ತೀವ ನಂಗೊಂದು ಅರ್ಥ ಆಗಲ್ಲ. ಒಟ್ಟು ನೀವು ಬಂದೆ ಅಂದ್ರೆ ಮನೆಯೆಲ್ಲ ಚೇಷ್ಟೆಮಯ. ಇವತ್ತೊಂದಿನ, ಇವತ್ತು ದೊಡ್ಡ ಕಾರ್ಯಕ್ರಮ ಹಬ್ಬ ಇಟ್ಕೊಂಡು ಮಡಿಲಿ ಆಚಾರ ಎಲ್ಲ ಬರ್ತಾ ಇದ್ದಾರೆ, ಅವ್ರದ್ದೆಲ್ಲ ಆಗ್ಬೇಕು ಅಂದಾಗ ಅವನಂದ ಯಾವ ಆಚಾರ್ಗೆ ಹೇಳಿದ್ಯಾ ಹೇಳು, ಅವ್ರಿಗೆ ಹೇಳ್ತೀನಿ ಬೇಗ ಬರ್ಲಿಕ್ಕೆ ಅಂತ. ಅವಳು ಯಾವ ಆಚಾರ್ಗೂ ಹೇಳಿಲ್ಲ. ಆದ್ರೂ ಯಾವ್ದೋ ಒಂದು ಊರಲ್ಲಿ ಇದ್ದೊಬ್ಬ ಆಚಾರ ಹೆಸರು ಹೇಳಿದ್ಲು. ಕೃಷ್ಣ ಪರಮಾತ್ಮ ಸೀದಾ ಆ ಆಚಾರ ಮನೆಗೆ ಹೋಗಂದ, ಆಚಾರ ಇವತ್ತು ನೀವು ಪೂಜೆಗೆ ಹೋಗ್ಬೇಕಿತ್ತಲ್ಲ, ಅವ್ರ ಮನೆಗೆ ಹೋಗ್ಬೇಡಿ, ಅವ್ರಿಗೆ ಪುರುಡು ಬಂದಿದೆ ಅಂದ. ಆಚಾರ ಅನ್ಕೊಂಡ್ರೆ ಅವಳು ಯಾವಾಗ ಹೇಳಿದ್ಲು ಏನೋ, ನಾನು ಮರ್ತು ಬಿಟ್ಟಿದ್ನೋ ಏನ್ ಕಥೆಯೋ, ಹೋಗ್ಲಿ ಪುರುಡು ಬಂತಲ್ಲ ಒಳ್ಳೇದಾಯ್ತು ಅಂತ ಅವ್ರು ಸುಮ್ಮನೆ ಆಗ್ಬಿಟ್ರು. ಈ ಕೃಷ್ಣ ಪರಮಾತ್ಮ ಓಡ್ಕೋತ ಬಂದ ಅವಳ ಮನೆಗೆ, ತೋರಣ ಕಟ್ಟದವಳ ಮನೆಗೆ. ಅಲ್ಲಿ ಬಂದ, ನೀ ಹೇಳಿದ್ಯಲ್ಲ ಗೋವಿಂದಾಚಾರ್ಯಗೆ ಅವ್ರಿಗೆ ಸೂತ್ಕ ಬಂದಿದೆಯಂತೆ, ಅವ್ರು ನನ್ನೇ ಪೂಜೆಗೆ ಹೋಗಿ ಕೇಳಿದ್ದಾರೆ, 10 ನಿಮಿಷಕ್ಕೆ ಬರ್ತೀನಿ ಪೂಜೆಗೆ ರೆಡಿ ಆಗು ಅಂದ. ಕೃಷ್ಣ ಪೂಜೆಗೆ ಬರೋದು ಅಂದ್ರೆ ಅಲ್ಲ, ಕೃಷ್ಣನ್ ಪೂಜೆ ಮಾಡೋ ಸ್ವಾಮಿಗಳು ಬರೋದಾದ್ರೆ 20-25 ಜನ ಶಿಷ್ಯರು, ಸ್ವಾಮಿಗಳನ್ನ ತಡಿಬೋದ್ರಿ, ಅವ್ರ ಶಿಷ್ಯರನ್ನ ತಡಿಯಕ್ಕಾಗಲ್ಲ ಅಲ್ವಾ. ಹಾಗಿರ್ತಾರ ಮಠಿಣಃ ಏವ ಪಠಾಣಃ ಅಂತ ಆಗಿರ್ತಾರ. ಒಳಗ್ ಬಂದ್ಬಿಟ್ರೆ ಎಲ್ಲಿ ಮಳೆ ಹೊಡೆದ್ ಬಿಡ್ತಾರೋ, ಎಲ್ಲಿ ಬೆಂಕಿ ಹಾಕ್ಬಿಡ್ತಾರೋ. ನಮ್ಮನೇಲಿ ಒಂದ್ಸತಿ ಹಾಲಲ್ಲೇ ಒಲೆ ಹಚ್ಕೊಂಡ್ಬಿಟ್ಟಿದ್ರು, ಹಾಲಲ್ಲಿ. ಏನ್ ಮಾಡ್ಬೇಕು ಹೇಳಿ, ಸ್ವಾಮಿಗಳ ಕಡೆಯವ್ರು ಏನ್ ಮಾತಾಡೋಂಗೆ. ಇನ್ನು ಕೃಷ್ಣ ಬರ್ತಾನೆ ಅಂದ್ರೆ ಊರಲ್ಲಿರೋರೆಲ್ಲ ಅವನ ಶಿಷ್ಯರೇ. ಈ ಸುಮ್ ಕೆಲ್ಸಕ್ಕೆ ಬರದೇ ಇದ್ರೆ ಏನಮ್ಮ ಗುರು ಏನಮ್ಮ ಚಿಚ್ಚ ಅಂತ ಇರ್ತಾರೆ. ಜಗತ್ತಿಗೆ ದೊಡ್ಡ ಗುರು ಕೃಷ್ಣ, ಅವನಿಗೆ ಇರೋರೆಲ್ಲ ಶಿಷ್ಯರೇ. ಬ್ರಹ್ಮಾದಿ ದೇವತೆಗಳಿಗೆ ಭಗವಂತನ ಶಿಷ್ಯರಾದ್ಮೇಲೆ ಆ ಊರಲ್ಲಿರೋ ಹುಡುಗರೆಲ್ಲ ಇವನ್ ಶಿಷ್ಯರೇ, ಇವನ್ ಸೈಜ್ನವ್ರೆ. ಅವ್ರಿಗೆಲ್ಲ ಅದೇನ್ ಮೆಸೇಜ್ ಕಳಿಸ್ತನೋ, ಯಾವ ಫೋನ್ ಇತ್ತೋ ಏನ್ ಗೊತ್ತಿಲ್ಲ, 2,000 ಜನ ಹುಡುಗರು ಬಂದ್ಬಿಟ್ರಂದ. ಅವ್ರಿಗೆಲ್ಲ ಮುಖಂಡ ಕೃಷ್ಣ. ಅದು ಎಲ್ಲಿ ಹಳೆ ಮಡಿ ಮಡಿಚಿಟ್ಟಿದ್ನೋ, ಕಾಶಿ ಪೀತಾಂಬರ ಉಟ್ಕೊಂಡ್ಬಿಟ್ಟ, ಒಳ್ಳೆ ಪೀತಾಂಬರ ಪಟ್ಟೆ ಮಡಿ ಉಟ್ಕೊಂಡಿದ್ದೆ, ಒಳ್ಳೆ ಮುದ್ರೆ ಗಿದ್ರೆ ಎಲ್ಲ ಹಾಕೊಂಡು. ಇದ್ಬ ತುಳಸಿ ಮಣಿ ಕೆಲವರು ಹಿಂಗ್ ಹಾಕೊಂಡಿರ್ತಾರೆ ಮೇಲೆ, ತುಳಸಿ ಮಣಿ ಇರೋದು ಒಳಗೆ ದೇವರ ಪ್ರೀತನಾಗ್ಲಿ ಅಂತ ಶರ್ಟ್ ಹಾಕೊಂಡು ಕೋಟ್ ಹಾಕೊಂಡು ಅದ್ರ ಮೇಲೆ ತುಳಸಿ ಮಣಿ. ಏನ್ ಆಶ್ಚರ್ಯ, ಕೃಷ್ಣ ಹಾಗೆಲ್ಲ ಮಾಡ್ಕೊಂಡ. ಎಲ್ಲ ಮಾಡ್ಕೊಂಡು ಅವ್ರ ಮನೆಗೆ ಬಂದೇ ಬಿಟ್ಟ. ಅವಳಿಗೆ ಗಾಬರಿ, ಒಬ್ಬ ನಿನ್ನ ಬರಬೇಡ ಅಂದ್ರೆ, ಕೃಷ್ಣನೊಬ್ಬನ್ನ ಅವಾಯ್ಡ್ ಮಾಡೋಣ ಅಂದ್ರೆ 2,001 ಜನ ಬಂದ್ಬಿಟ್ರು. ಕೃಷ್ಣ ಬಂದದ್ದೇ ತಡ, ಸ್ವಲ್ಪ ದಾರಿ ಬಿಡಮ್ಮ. ಕೃಷ್ಣ ಆ ಹುಡುಗರಿಗೆಲ್ಲ ಹೇಳ್ಬಿಟ್ಟ, ಆ ಮನೇಲಿ ಹೋಗಿ ಮಂತ್ರ ಗಿಂತ್ರ ಹೇಳಿ ಗಲಾಟೆ ಮಾಡಬೇಡಿ, ಈ ದಾರಿಲೇ ಹೇಳ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ. ಈ ಸ್ವಾಮಿಗಳು ಬಂದ್ರೆ ದಾರಿಲೇ ಮಂತ್ರ ಹೇಳ್ತಾರಲ್ಲ, ಸ್ವಾಮಿಗಳಿಗೆಲ್ಲ ಸ್ವಾಮಿ ಇವನು. ಹೀಗಾಗಿ ಇವನು ಸುತ್ತ ಬರೋರೆಲ್ಲ ಒಳ್ಳೆ ವೇದಘೋಷ ಮಾಡ್ಕೊಂಡು ಬಂದ್ಬಿಟ್ರು. ಏನು ಅಡ್ಡ ಯಾರು ನಿಂತ್ಕೊಳಕ್ಕಾಗತ್ರಿ, ಎಲ್ಲ ದಾರಿ ಬಿಡಿಸ್ಕೊಂಡು ಒಳಗೆ ಹೋಗೇ ಬಿಟ್ರು. ಎಲ್ಲ ಅವ್ರವ್ರ ಕೆಲಸ ಶುರು ಮಾಡ್ಕೊಂಡ್ಬಿಟ್ರು. ಕೃಷ್ಣ ಪರಮಾತ್ಮ ಸೀದಾ ಬಂದದ್ದೇ ಎಲ್ಲಿ, ನಿನ್ ದೇವ್ರ ಮನೆಯಿಂದ. ಅವಳು ಪಾಪ 2x2 ಒಂದು ಸಣ್ಣದೊಂದು ಪುಟ್ಟದೊಂದು ದೇವ್ರ ಮನೆ ಕಟ್ಕೊಂಡಿದ್ಲು, ಅಲ್ಲಿ ತೋರಿಸಿದ್ಲು. ಕೃಷ್ಣನೇ ಒಳಗೆ ಹೋಗಿ ಕೂತ್ಕೊಂಡ. ಅದೇ ಮಳೆಗಿಣೆ ಏನಿತ್ತು ಎಲ್ಲ ಹಾಕೊಂಡ, ಒಳ್ಳೆ ಶಿಸ್ತಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟ. ಕಲಶ ಪೂಜೆಯಿಂದ ಅದಂದ ದೇವರಲ್ಲಿ ಹಿಂದ. ಆ ದೇವರ ಮಹಿಮಾ ನೋಡಿ, ದೇವ್ರ ಕೈಲಿ ದೇವ್ರ ಪೂಜೆ. ಅವನು ಯಾವುದೋ ದೇವ್ರ ಪೆಟ್ಟಿಗೆ ತೆಗೆದ್ಲ, ಒಂದು 3-4 ಸಾಲಿಗ್ರಾಮ ಅದು ಇದು ಎಲ್ಲ ಇಟ್ಕೊಂಡ. ಎಲ್ಲ ನಿರ್ಮಾಲ್ಯ ಆಯ್ತು. ಎಲ್ಲ ಆದ್ಮೇಲೆ ನಿಮ್ಮ ಯಜಮಾನ್ರಲ್ಲಿ ಹಿಂದ. ಅವಳಂದು ಯಾಕೆ ಇಲ್ಲ, ಪಂಚಾಮೃತಕ್ಕೆ ಸಂಕಲ್ಪ ಮಾಡಿಸ್ಕೊಂಡು ನಿಮ್ಮ ಯಜಮಾನ್ರನ್ನ ಕರಿ ಅಂತ ಹೇಳಿ ಆ ಯಜಮಾನ್ರನ್ನ ಕೂಡಿಸ್ದ. ಅವಕ್ಕೆ ಸಂಕಲ್ಪ ಮಾಡಿಸ್ದ, ಪಂಚಾಮೃತಕ್ಕೆ ಹಾಲು ಅಂದ. ಇವಳು ಹಾಲು ಉಳಿದ್ರೆ ಸಾಕು ಅಂತ ಕೃಷ್ಣನ್ ಬರಬೇಡ ಅಂದ್ರೆ ಇವನು ಪಂಚಾಮೃತಕ್ಕೆ ಹಾಲು ಅಂತ. ಕಡೆಗೆ ಏನೋ ಒಂದು ಅಷ್ಟೆಲ್ಲ ಹಾಲ್ಗೆಲ್ಲ ತಂದಿಟ್ಲು. ಆ ಯಜಮಾನ್ರು ಬೈತಿದ್ರು. ಅಲ್ಲ ಬಂದಿದ್ರು, 1 ಲೀಟರ್ ಹಾಲ್ಗೆಲ್ಲಿ ಕುಡ್ಕೊಂಡು ಹೋಗ್ತಿದ್ದ. ಈಗ ನೋಡೋದು ಪ್ಲಸ್ ಮೊಸರು ಆಯ್ತು, ಪ್ಲಸ್ ಜೇನುತುಪ್ಪ ಆಯ್ತು. ಸುಮ್ಮನೆ ಇದ್ದಿದ್ರಿವೆಲ್ಲ ಪ್ರಾಬ್ಲಮ್ ಅಂತ ಹೇಳಿ ಗಂಡ ಹೆಂಡತಿಗೆ ತಿವಿದ. ಆಮೇಲೆ ಸುಮ್ಮನೆ ಏನ್ ಮಾಡ್ತಾ ನೋಡೇ ಬಿಡ್ತೀನಿ ಅಂತ ಹೇಳಿ ಅವಳು ಕೂತಿದ್ಲು. ಪಂಚಾಮೃತ ಶುರು ಆಗ್ಬೇಕು. ಕೃಷ್ಣ ಅಂದ,
ಇದುವರೆಗೂ ಯಾವ್ಯಾವುದೋ ಮಠ ಗಿಟ್ಟಕ್ಕೆ ಹೋಗಿ ಪಂಚಾಮೃತ ನೋಡಿರ್ತೀರಿ. ನಮ್ಮ ತರ ಪಂಚಾಮೃತ ಮಾಡೋರ್ನ ನೀವು ಜಗತ್ತಲ್ಲೇ ನೋಡಿರೋಲ್ಲ, ಇನ್ನು ಮುಂದೆ ನೋಡೋದು ಇಲ್ಲ. ಈಗ ನಾ ಮಾಡ್ತೀನಿ ನೋಡು ಪಂಚಾಮೃತ ಅಂದ. ಅವಳಲ್ಲೂ ಏನೋ 1 by 1 ಹಾಕ್ತಾನೆ ಅಂತ. ಇಲ್ಲೇ ಇಲ್ಲ, ಅವನೇನ್ ಮಾಡ್ದ? ವಾದಿರಾಜರು ವರ್ಣನೆ ಮಾಡ್ತಾರೆ, ಆ ಗಂಡ ಹೆಂಡತಿ ಹುಡುಗರು ನೋಡ್ತಿದ್ದ ಹಾಗೆ ಕೃಷ್ಣನ್ 2 ಕೈ ಬದಲು 5-6 ಕೈಗಳು ಒಟ್ಟಿಗೆ ಬಂದ್ಬಿಡ್ತಾನೆ ಕೃಷ್ಣನಿಗೆ. ಏನ್ ಮಾಡಿದ್ದಾನ? ಪ್ರಗೃಹ್ಯ ಗಂಟಾಮ ಪರೇಣ ಪಾತ್ರಂ ಕರೇಣ ಚಾನ್ಯೇನ ಪಯಪ್ಪಿ ಬಂತಂ. ಒಂದ್ ಕೈಲಿ ಅವನೇ ಗಂಟೆ, ಅವನ ಕೈಲಿ ಅವನೇ ಜಾಂಟೆ, ಇನ್ನೊಂದ್ ಕೈಲಿ ಹಾಲು, ಇನ್ನೊಂದ್ ಕೈಲಿ ಮೊಸರು ಎಲ್ಲ ತಗೊಂಡ. ಒಂದ್ ಕೈಲಿ ಹೂವು ತಗೊಂಡಂತ, ಒಂದ್ ದಳ ಹೂವ. ಹಾಲ್ಗದ್ದದು ದೇವ್ರಿಗೆ ಪ್ರೋಕ್ಷಣೆ, ಉಳ್ದದ್ ಬಾಯಿಗೆ ಹಾಕೊಳ್ಳೋದು. ಈಗ ಸತ್ಯನಾರಾಯಣ ಪೂಜೆ ಅರ್ಜೆಂಟ್ ಇದ್ರೆ ಹಿಂಗ್ ಪ್ರೋಕ್ಷಣೆ ಮಾಡಿ ಮಾಡಿ ಮುಗಿಸ್ಬಿಡ್ತಾರೆ ಅಲ್ವಾ? ನಿಮ್ಗೂ ಬಚ್ಚನ್ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ತೊಮ್ಗೆಲ್ ನೀರು ತುಂಬಿಕೊಂಡು ಹಿಂಗ್ ಪ್ರೋಕ್ಷಣೆ ಮಾಡಿ ಬನ್ನಿ ಸ್ನಾನ ಆಯ್ತು ಅಂದ್ರೆ ಆಗತ್ತೆ? ನಮ್ಗೆ ಹಾಗೂ ಆಗತ್ತೆ ಅಂತ ಒಪ್ಕೊಳ್ಳೋನಿದ್ರೆ ಅದು ಭಗವಂತ ಮಾತ್ರ. ದೇವರಿಗೆ ಪ್ರೋಕ್ಷಣೆ ಮಾಡಿದ್ರು ಆಯ್ತಪ್ಪ, ಪಂಚಾಮೃತ ಆಯ್ತು, ಸುಲಭನೋ ಹರಿ. ಅದನ್ನ ಭಗವಂತ ತೋರಿಸ್ತಾನೆ. ಹೀಗೆ ಒಂದು ಅದ್ಗೊಂಡ ಪ್ರೋಕ್ಷಣೆ ಮಾಡದ, ಉಳಿದ ಹಾಲು ಕುಡ್ದ, ಗಂಟೆ ಪಾಡಿ ಗಂಟೆ ಬಾರಿಸ್ತಾ, ಒಂದ್ ಕೈ ಜಾಂಟೆ ಬಾರಿಸ್ತಾ ಇದೆ, ಒಂದ್ ಕೈಲಿ ಹಾಲು, ಒಂದ್ ಕೈಲಿ ಮೊಸರು, ಎಲ್ಲ ಕುಡಿದು ಕೂತ್ಬಿಟ್ಟ. ಹೇಗಿತ್ತು ಪಂಚಾಮೃತ ಅಂದ. ಅಯ್ಯೋ, ಜನ್ಮದಲ್ಲಿ ನೋಡಿಲ್ಲ ಈ ತರ ದೇವ್ರದ್ದೇನ್ ಗೊತ್ತಾ? ನನ್ಗೆ ಪಂಚಾಮೃತ ಸೇವಾ ಕೊಡ್ಬೇಕು ಅಟ್ಟೆ, ಪಂಚಾಮೃತ ತಗೊಂಡು ಹೋಗೋಂಗಿಲ್ಲ ಅಂದ. ಕುಡಿದು ಬಿಡ್ತೀವಿ, ಕೊಡೋದೇ ಎಲ್ಲಿದೆ ಅಂತ. ರಾಯರಿಗೆ ಮಾಡಿದ್ರೆ ಪಾಪ ಅವ್ರು ವಾಪಸ್ ಕೊಟ್ಬಿಡ್ತಾರೆ, ಅವ್ರು ಕುಡ್ಗಿಡಿಯಲ್ಲ ಅಲ್ವೇ? ಅದು ದೇವ್ರಂತ ನಮ್ದಾಗಲ್ಲ, ಕೊಡ್ಬೇಕು. ಮತ್ತೆ ನನ್ನ ಹತ್ರ ಯಾರು ಏನು ಕೇಳಬಾರ್ದು. ಇಷ್ಟೆಲ್ಲ ಆಯ್ತು. ಶುದ್ಧಾಭಿಷೇಕ ಅಂದ. ಅದು ಒಳ್ಳೆ ನೀರ್ಗೀರೆಲ್ಲ ಇಟ್ಕೊಂಡಿದ್ದ. ಆ ನೀರನ್ನ ಗಂಟೆ ಬಾರಿಸ್ತಾ ಸಾಲಿಗ್ರಾಮಕ್ಕೆ ಹಾಕ್ದ. ಅವಳ ತಾಯಿ ಕೇಳಿದ್ಲು, ಅಲ್ಲೋ ಪಂಚಾಮೃತ ನೀನೇ ಕುಡ್ದೆ, ಅಭಿಷೇಕ ಅಂತೂ ನೀರ್ ಕುಡಿಬೇಕಲ್ಲ ಕೃಷ್ಣ ಅಂದ. ನಿಮ್ಗೆ ತೀರ್ಥ ಕೊಡಕ್ ಬೇಕಲ್ಲ, ಅದಕ್ಕೆ ಮಾಡ್ಕೊಂಡೆ ಅಂದ. ಆಮೇಲಿಂದ ಅರ್ಚನೆಯಿಂದ ಹುಡುಗರೆಲ್ಲ ಏನು ವಿಷ್ಣು ಸಹಸ್ರನಾಮ ಹೇಳಿದ್ರು, ಎಲ್ಲ ಆಯ್ತು. ಕಡೆಗೆ ಕೃಷ್ಣ ನೈವೇದ್ಯ ಅಂದ. ಅವಾಗ ಗಂಡ ಬೈದೇ ಬಿಟ್ಟ, ಸಾಕಿವಂದು ನೈವೇದ್ಯ ಅಂತಾನೆ, ನೀನೇನೋ ಒಂಚೂರು ನೈವೇದ್ಯಕ್ಕೇನೋ ಇಡ್ತೀಯ. ಆಮೇಲೆ ಎಲೆ ಊಟ ಅಂತಾನೆ. 1000 ಜನ 2000 ಜನಕ್ಕೆ ಎಲೆ ಎಲ್ಲ ಹಾಕೋದು, ಯಾವ ಮಠದಲ್ಲಿ ಕೊಟ್ಟರು ತಗೊಳ್ಳಲ್ಲ. ಅದರಿಂದ ಈಗ ತಪ್ಪು ಒಪ್ಕೊಂಡ್ಬಿಡೋಣ. ಕೃಷ್ಣ ನಮ್ಮಲ್ಲಿ ಯಾವ ಹಬ್ಬನೂ ಇಲ್ಲ, ಏನಿಲ್ಲ ಹೇಳ್ಬಿಡೋಣ. ದೇವ್ರ ಹತ್ರ ಯಾವಾಗ್ಲೂ ಸುಳ್ಳು ತಟಬಟ ಮಾಡಬಾರ್ದು. ನಿಮ್ದು ಏನಿದೆ ಅಷ್ಟೇ ತೋರಿಸಿ. ಡಂಬಾಚಾರದ ಪೂಜೆ ಭಗವಂತನಿಗೆ ಬೇಡ. ಅವನು ಏನ್ ಕೊಟ್ಟರು ಒಪ್ಕೊಳ್ತಾನೆ. ಎಳ್ಳಷ್ಟಿಟ್ರು ಕೂಡ ಸಂತೋಷ ಪಡುವ ಒಬ್ಬನೇ ಒಬ್ಬ ದೇವರು ಅಂತಿದ್ರೆ ಅದು ಭಗವಂತ ಮಾತ್ರ. ಇನ್ಯಾವ ದೇವತೆಗಳು ಹಾಗೆ ತೃಪ್ತಿ ಪಡಲ್ಲ. ನೀವು ಗಣಪತಿ ಹತ್ರ ಹೋದ್ರೆ ಕಡ್ಬೆ ಇಡು ಅಂತಾನೆ, ಗರ್ಕೆನೆ ತಗೊಂಡ್ ಬಾ ಅಂತಾನೆ, 21 ನಮಸ್ಕಾರ ಮಾಡು ಅಂತಾನೆ. ಮಹಾಲಕ್ಷ್ಮಿ ಬಂದ್ರೆ ಹೋಳಿಗೆ ಆಗ್ಲೇಬೇಕಂತಾಳೆ. ನಮ್ ಕೃಷ್ಣ ಪತ್ರಂ ಪುಷ್ಪಂ ಫಲಂ ತೋಯಂ, ಏನ್ ಎಲೆ ಇಡು, ಬಳ್ಳಿ ಇಡು, ನೀರ್ ಹಾಕು, ತುಳಸಿ ಇಟ್ಬಿಡು, ಒಂಚೂರು ನೀರು ಕಲ್ಸಕ್ರೆ ಸಾಕು, ನನ್ನ ಹೊಟ್ಟೆ ತುಂಬಿತು ಅಂತ. ಎಳ್ಳಷ್ಟಿಟ್ರು ತೃಪ್ತಿ ಪಡೋ ಒಬ್ಬ ದೇವರಿದ್ರೆ ಸುಲಭದ ದೇವರು ಅದು ಕೃಷ್ಣ ಮಾತ್ರ, ಮತ್ತಾರೂ ಇಲ್ಲ. ಕೃಷ್ಣ ಅದನ್ನ ಒಪ್ಕೊಂಡ್ಬಿಡೋಣ ಅಂತ ಹೇಳಿ ಗಂಡ ಹೆಂಡತಿಗೆ ತುಂಬಾ ಜೋರ್ ಮಾಡ್ದ. ಹೆಂಡತಿಗೂ ಅನ್ನಿಸ್ತು, ಸುಮ್ಮನೆ ಇನ್ಯಾಕೆ ಈಗಲೇ ಬೈಸ್ಕೊಂಡಿದ್ದೀನಿ, ಇನ್ ಕೈಗೆ ಎತ್ತದ್ರ ಕಟ್ಟ ಅಂತ ಹೇಳಿ ಗಂಡ ಹೆಂಡತಿ ಇಬ್ರು ಹೋಗಿ ಕೃಷ್ಣನ ಕಾಲಿಗೆ ನಮಸ್ಕಾರ ಮಾಡಿ, ಕೃಷ್ಣ ಏನೋ ಗೊತ್ತಿಲ್ಲಪ್ಪ, ತಪ್ಪು ಮಾಡ್ಬಿಟ್ವಿ, ನಮ್ಮಲ್ಲಿ ಇವತ್ತೇನು ಹಬ್ಬ ಇಲ್ಲ, ಯಾವ ಆಚಾರಗೂ ಹೇಳಿಲ್ಲ. ಯಾವ ಆಚಾರ ಬರ್ದಿದ್ರು ನೋಡಿ ಹತ್ರ, ಅಡಿಗೆಯವ್ರು ಬರ್ದಿದ್ರೆ ಅಡುಗೆಯವ್ರು ಹೇಳಿದ್ರಲ್ವಾ ಬರ್ಲಿಕ್ಕೆ, ಯಾವ ಅಡುಗೆಯವ್ರಿಗೂ ಹೇಳಿಲ್ಲ, ಏನಿಲ್ಲ. ನೀವು ನೋಡಿದ್ರೆ ಇಷ್ಟು ಜನ ಬಂದ್ಬಿಟ್ಟಿದ್ರಿ, ಒಬ್ಬೊಬ್ರು ಹುಡುಗರು ಏನು ಸಾಮಾನು 2 ಸೇರ್ ಅಕ್ಕಿ ಹೊಡಿಯೋ ಹಂಗೆ ಕಾಣ್ತಾ ಇದ್ದೀರಿ, ಎಲ್ಲಿಂದ ತರಬೇಕು, ನಮ್ಮನ್ನು ಬಿಟ್ಬಿಡಿ, ಕ್ಷಮ ಮಾಡ್ಬೇಕು, ನಮಸ್ಕಾರ ಮಾಡಿದ ಕೃಷ್ಣ ಅಂದ. ಈಗ ನೈವೇದ್ಯದ ತನಕ ಪೂಜೆಗೆ ಬಂದ್ಬಿಟ್ಟಿದ್ದೀನಿ, ಈಗ ಬಿಟ್ಬಿಡಿ ಅಂದ್ರೆ ಈ ಅರ್ಧಂಬರ್ಧ ಪೂಜೆ ಮಾಡೋ ಕಾರ್ಯಕ್ರಮ ನಮ್ದಿಲ್ಲ. ನಾವು ಒಂದ್ಸತಿ ಹಿಡಿದ್ರೆ ಮುಗಿದೋಯ್ತು, ಅದು ಪೂರ್ಣ ಮುಗಿಸೇ ಹೋಗೋದು. ನೈವೇದ್ಯ ಬೇಕು ಅಂತ ಹೇಳಿದ್ ನಿಜ, ನೀ ತಂದ್ರೆ ಮಾಡಲ್ಲ. ನಮ್ಮ ಕಡೆಯವ್ರು ನೈವೇದ್ಯ ಮಾಡೋರು ಇದ್ದಾರೆ, ಪಕ್ಕಕ್ಕೆ ಬಾ ಅಂದ್ರೆ ಅಲ್ಲಿ ಸಾಕ್ಷಾತ್ ದುರ್ಗಾದೇವಿ ಬಂಗಾರದ ಹರಿವಾಣದಲ್ಲಿ ನೈವೇದ್ಯಕ್ಕೆ ತಂದಿದ್ದಾಳೆ. ಎಲ್ಲರಿಗೂ ಆಶ್ಚರ್ಯ. ಕೃಷ್ಣ ಪರಮಾತ್ಮ ನೈವೇದ್ಯ ಮಾಡ್ದ. ಆ ಹುಡುಗರೇ ಎಲೆ ಹಾಕ್ಬಿಟ್ರು, ಒಂದೇ ತಟ್ಟಲ್ಲಿ ಬಡಿಸ್ತಾರೆ, ಬಡಿದು ಎಲ್ಲ ಬರ್ತಾ ಇತ್ತು. ಅಕ್ಷಯ ಪಾತ್ರೆ ಒಳಗೆ ಎಲ್ಲ ಬರ್ತಿತ್ತು. ಅಂದ್ಮೇಲೆ ದುರ್ಗಾದೇವಿ ಕೈಯೊಳಗೆ 2000 ಜನಕ್ಕೆ ಪುಷ್ಕಳವಾದ ಭೋಜನ, ಒಳ್ಳೊಳ್ಳೆ ಬಂಗಾರದ ನಾಣ್ಯದ ದಕ್ಷಿಣೆ. ಆ ಯಜಮಾನನ ಕೈ ಕೃಷ್ಣಾರ್ಪಣ ಹೇಳು ಅಂದ. ಕೃಷ್ಣಾರ್ಪಣ ಅಂದ್ರು, ಎಲ್ಲ ಆಯ್ತು. ಊಟ ಆದ್ಮೇಲೆ ಕೃಷ್ಣ ಅಂದ, ಹೇಗಿತ್ತು ನಮ್ಮ ಪೂಜೆ ಎಂದ. ಅವ್ ಗಂಡ ಅಂದ, ಡೈಲಿ ಬಂದ್ ಮಾಡ್ಕೊಂಡು ಹೋಗ್ಬಿಡು ನೀನೇ ಒಂದಂತೆ. ಇಷ್ಟು ಒಳ್ಳೆ ಪೂಜೆ, ಇಷ್ಟು ಒಳ್ಳೆ ಊಟ ಯಾರಿಗುಂಟು ಯಾರಿಗಿಲ್ಲ. ವಾದಿರಾಜರು ಎಲ್ಲ ಕತೆ ಸಂಗ್ರಹ ಮಾಡಿ ಒಂದೇ ಶ್ಲೋಕದಲ್ಲಿ ಪ್ರಗೃಹ್ಯ ಗಂಟಾಮ ಪರೇಣ ಪಾತ್ರಂ ಕರೇಣ ಚಾನ್ಯೇನ ಪಯಪ್ಪಿ ಬಂತಂ ನಿಶಮ್ಯ ಪಿತ್ರಾಣಿ ಚ ತರ್ಪಯಂತಂ ಸುಸ್ಮಿತಾ ಕ್ವಾಪಿ ಬಭೂವ ತೂಷ್ಣೀಂ. ಈ ಗೋಪಿಕಾ ಸ್ತ್ರೀ ಭಗವಂತ ಮಾಡಿದ ಅದ್ಭುತವಾದ ವ್ಯಾಪಾರವನ್ನ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾಳೆ. ಕೃಷ್ಣ ಪರಮಾತ್ಮ ಮತ್ತೆ ಯಾರ ಮನೆಗೆ ಹೋಗಿ ಏನ್ ಮಾಡ್ದ ನಾಳೆ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು.